ಅಮ್ಮ, ಏನಾಯ್ತು? ಈ ಮಯೂರಿದು ದಿನೇ ದಿನೇ ಅತಿ ಆಗ್ತಾ ಇದೆ. ಬಾಯಿಲಿ ಎನ್ನಲ್ಲ. ಕೂತ್ಕೋ, ಸಮಾಧಾನ ಮಾಡ್ಕೊ. ಅದೇನಾಯ್ತು ಅಂತ ಹೇಳು. ಅತ್ತೆಮ್ಮ, ಈ ಮಯೂರಿ ಹೆಜ್ಜೆ ಹೆಜ್ಜೆಗೂ ನನ್ನ ಮಗನ ಮೇಲೆ ಅನುಮಾನ ಪಡ್ತಿದ್ದಾಳೆ. ಮದುವೆಗಿಂತ ಮುಂಚೆನೇ ಅವನ್ನ ಗುಲಾಮನ್ ಥರ ನಡ್ಸ್ಕೊತಾ ಇದ್ದಾಳೆ. ಕೂಗಾಡ್ತಾಳೆ ಅವನ ಮೇಲೆ ಅವಳು. ಅದು ಅವಳಿಗೆ ಅರ್ಜುನ್ ಮೇಲಿರೋ ಅತಿಯಾದ ಪ್ರೀತಿ ಕಣೆ. ಅಷ್ಟು ಅರ್ಥ ಆಗಲ್ವಾ ನಿನಗೆ? ಇಲ್ಲ ಅತ್ತೆಮ್ಮ, ಪ್ರೀತಿಗೂ ದಬ್ಬಾಳಿಕೆಗೂ ವ್ಯತ್ಯಾಸ ಇದೆ ಅಲ್ವಾ? ಮದುವೆಗೆ ಮುಂಚೆನೇ ಹೀಗೆ, ಇನ್ನು ಮದುವೆ ಆದಮೇಲೆ ಅರ್ಜುನ್ ಬಾಳು ನರಕ ಆಗ್ಬಿಡತ್ತೆ ಅತ್ತೆಮ್ಮ. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನೋಡಿ ಹೇಮ, ಅರ್ಜುನ್ ನಿನ್ನ ಮಗ. ಅವನ ಮೇಲೆ ನಿನಗೆ ಅತಿಯಾದ ಪ್ರೀತಿ ಕಾಳಜಿ ಸಹಜ. ಇನ್ನು ಮಯೂರಿ, ಅವಳು ತುಂಬ ಒಳ್ಳೆ ಹುಡುಗಿ ಕಣೆ. ಎಷ್ಟೇ ಆಗಲಿ ಅರ್ಜುನ್ ಅವಳು ಗಂಡ ಆಗೋನು. ಅವಳಿಗೂ ಅವನ ಮೇಲೆ ಅತಿಯಾದ ಪ್ರೀತಿ ಕಾಳಜಿ ಇರುತ್ತೆ ಅಲ್ವಾ? ಹಾಂ, ನೀವಿಬ್ಬರು ಒಂದೇ ನಾಣಿಂದ ಎರಡು ಮುಖಗಳು ಕಣೆ. ನೀನು ತಾಯಿ, ಅವಳು ಹೆಂಡ್ತಿ. ಅದಕ್ಕೆ ಅರ್ಜುನ್ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ನಿಮ್ಮ ನೆಮ್ಮದಿನ ಕೆಡ್ಸ್ಕೊತಾ ಇದ್ದೀರಾ. ಆದರೂ ಅತ್ತೆಮ್ಮ, ಮಯೂರಿ ಈ ಮನೆಗೆ ತಕ್ಕ ಹುಡುಗಿ ಅಲ್ಲ ಅಂತ ನಂಗೆ ಅನಿಸ್ತಾ ಇದೆ. ನೋಡಿ ಹೇಮ, ನಿನಗೆ ಅವಳ ಮೇಲಿರೋ ಅಸಮಾಧಾನ ಈ ರೀತಿ ಮಾತಾಡಿಸ್ತಾ ಇದೆ. ಮನಸ್ಸನ್ನ ಸ್ವಲ್ಪ ತಿಳಿ ಮಾಡಿ ಯೋಚನೆ ಮಾಡಿ ನೋಡು. ಅವಳು ಇನ್ನೂ ಚಿಕ್ಕ ಹುಡುಗಿ ಕಣೆ, ಅದಕ್ಕೆ ಹೇಗಾಡ್ತಾಳೆ. ದೊಡ್ಡೋರು ನಾವು ಅರ್ಥ ಮಾಡಿಕೊಂಡು ನಿಭಾಯಿಸ್ಬೇಕಲ್ವಾ? ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ ಅತ್ತೆಮ್ಮ. ನನಗೆ ನಮ್ಮ ಅರ್ಜುನ್ನ ನೆನೆಸ್ಕೊಂಡ್ರೆ. ನೀನೇನು ನೆನೆಸ್ಕೋಬೇಡ, ಸ್ವಲ್ಪ ನೆಮ್ಮದಿಯಾಗಿರೋದನ್ನ ಕಲ್ತ್ಕೊ ಮೊದಲು. ದೊಡ್ಡವರಾಗಿ ನಾವೇ ತಾಳ್ಮೆ ಕಳ್ಕೊಂಡ್ರೆ ಮನೆ ನೆಮ್ಮದಿ ಹಾಳಾಗುತ್ತೆ ಕಣೆ. ಚಿಕ್ಕವ್ರು ಮಾಡೋ ತಪ್ಪುಗಳನ್ನ ತಿದ್ದಿ ನಾವೇ ಅವ್ರನ್ನ ದಾರಿಗೆ ತರಬೇಕು ಹೇಮ. ನಾವೇ ಜಗಳಕ್ಕೆ ನಿಂತರೆ ಅವ್ರು ನಮ್ಮ ಕೈ ಜಾರು ಹೋಗ್ತಾರೆ. ಆದರೂ ಅತ್ತೆಮ್ಮ, ಈ ಮಯೂರಿ ವರ್ತನೆ ಯಾಕೋ ನೋಡು, ಎಲ್ಲ ಸರಿ ಹೋಗುತ್ತೆ. ಮದುವೆ ಒಂದಾಗಲಿ, ನೋಡ್ತಾ ಇರೋ ಮಯೂರಿ ಅರ್ಜುನನ್ನ ಅರ್ಥ ಮಾಡಿಕೊಂಡು ಈ ಮನೇನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ. ಅದೇ ಅತ್ತೆಮ್ಮ ನನ್ನ ಕಾಡ್ತಿರೋ ಭಯ. ನಾನು ಯಾವ್ದು ಆಗಬಾರ್ದು ಅಂತ ಅನ್ಕೋತಾ ಇದ್ದೀನೋ ಅದೇ ಆಗ್ತಿದೆ. ಪರಿಸ್ಥಿತಿ ಕೈ ಮೀರಿ ಹೋಗೋಷ್ಟರಲ್ಲಿ ಇದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ.
ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.